Hello guys, welcome to Neeti's vlog. Say hi. Hi. Say hi everybody. Hi. Okay. ಸೊ ಇವಾಗ ನಾವು ರ್ಯಾಂಡಮ್ ಆಗಿ ಡಿಸೈಡ್ ಮಾಡಿದ್ದೀವಿ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಹೊರಡಬೇಕಾಗಿತ್ತು. ವಿ ಆರ್ ಆಲ್ರೆಡಿ ಲೇಟ್. ಇಟ್ಸ್ ಅರೌಂಡ್ 6:40 ನಾವು ಡಿಸೈಡ್ ಮಾಡಿದ್ವಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಮಕ್ಕಳು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಸ್ವಲ್ಪ ನಾವು ಏನೋ ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಕಾರಿಗೆ ಬಂದ್ವಿ. ಕಾರಿಗೆ ಬಂದಾದಮೇಲೆ ನೋಡಿದರೆ ಕ್ಯಾಮ್ರಾದಲ್ಲಿ ನಾನು ಮೆಮೊರಿ ಕಾರ್ಡನ್ನು ಮರೆತುಬಿಟ್ಟು ಬಂದಿದ್ದೀನಿ ಮನೆಯಲ್ಲಿ. ಆಮೇಲೆ ವಿ ವೇರ್ ಆಲ್ಮೋಸ್ಟ್ ನಾವು ಎಕ್ಸಿಟಿಗೆ ಬಂದುಬಿಟ್ಟಿದ್ವಿ ಹತ್ರ. ಆ್ಯಂಡ್ ಸೂರಜ್ ಹ್ಯಾಡ್ ಟು ಟೇಕ್ ಬ್ಯಾಕ್. ಸೊ ಇವಾಗ ಮತ್ತೆ ಹೋಗಿಬಿಟ್ಟು ನಾನು ಮೆಮೊರಿ ಕಾರ್ಡನ್ನು ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ ಲಾಸ್ಟ್ ಟೈಮ್ ಥರ ಈ ಸಲನೂ ಫ್ಲಾಪ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಮಕ್ಕಳನ್ನ ಸುಮಾರು ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ, ಬಟ್ ಆಗಲ್ಲ. ಸೊ ಲಿಮಿಟೆಡ್ ಆಪ್ಷನ್ಸು ಇದೆ. ಯಾಕೆಂತ ಹೇಳಿದ್ರೆ ನಾನು ಹೇಳ್ದಂಗೆ ಮುಂಚೆನೇ ಅವಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಅವಳು ಕೇಳೋದು ಇಲ್ಲ. ಏಕಾಗ್ರ ಇಸ್ ಓಕೆ. ಸೊ ಇವಾಗ ಮಾಸ್ಕ್ ಹಾಕ್ಕೊಂಡು ಕೂತಿದ್ದಾಳೆ ಡೀಸೆಂಟ್ ಹುಡುಗಿಯಾಗೆ. ನೋಡಬೇಕು. ಮುನಿ, ಯು ವಿಲ್ ನಾಟ್ ರಿಮೂವ್ ದ ಮಾಸ್ಕ್? ನೋ. ಮಾಸ್ಕ್ ತೆಗೆದ್ರೆ ಏನು ಬರುತ್ತೆ? ಏನು ಬರುತ್ತೆ ಮಾಸ್ಕ್ ತೆಗೆದ್ರೆ? ಏನು ಬರುತ್ತೆ? ಜೋರಾಗಿ ಹೇಳು. ಕೊರೋನಾ. ಓಕೆ. ಸೊ ನೀವು ಜಾಯಿನ್ ಮಾಡಿ. ನಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಯಾವುದು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಹ್ಯಾವ್ ಯು ಡಿಸೈಡೆಡ್? ಮುಷ್ರಿಫ್ ಪಾರ್ಕ್ ಅಂತ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಕ್ರೌಡ್ ಹೇಗೆ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಕ್ಕಳಿಗೆ ಆಡೋಕ್ಕೆ ಸಿಕ್ಕಿದ್ರೂ ಸಾಕು. ದೇ ವಿಲ್ ಹ್ಯಾವ್ ಸಮ್ ಚೇಂಜಸ್ ಇನ್ ದಿಯರ್ ಲೈಫ್ ಆಲ್ಸೋ. ಇಲ್ಲಾಂದರೆ ಮನೆ ಆ್ಯಂಡ್ ಲಿಮಿಟೆಡ್ ಏರಿಯಾದಲ್ಲೇ ಆಡಬೇಕು. ಮಕ್ಕಳ ಜೊತೆನೂ ಮಿಂಗಲ್ ಆಗೋಂಗಿಲ್ಲ. ಸೊ ಮನೆ ಒಳಗೇನೆ ಆಗೋಗಿದೆ. ಸೊ ರಿಸ್ಟ್ರಿಕ್ಟೆಡ್ ಲೈಫ್. ಸೊ ನೋಡೋಣ. ಸೊ ನಾನು ಹೇಳ್ದಂಗೆ ಮಶ್ರೀಫ್ ಪಾರ್ಕಿಗೆ ಹೊರಟಿದ್ದೀವಿ ನಾವು. ನೀವು ರೈಟ್ ಸೈಡಲ್ಲಿ ನೋಡಿದರೆ ಅದು ಸೈಕ್ಲಿಂಗ್ ಟ್ರ್ಯಾಕ್ ಇದೆ. ಸೊ ನಾವು ಹೋಗ್ತಾ ಇರೋದು ಒಂದು ಎಂಟ್ರಿ ಗೇಟ್, ಮತ್ತು ಇನ್ನೊಂದು ಸೈಡಲ್ಲಿ ಎಕ್ಸಿಟ್ ಗೇಟಲ್ಲಿ ಎಕ್ಸಿಟ್ ವೆಹಿಕಲ್ಸ್ ಹೋಗ್ತಾ ಇತ್ತು. ನಾವು ಹೋಗಿದ್ದ ಟೈಮ್ ಲೇಟ್ ಆಗಿದ್ರು ಸಹ ಕ್ವೈಟ್ ಅ ಲಾಟ್ ಆಫ್ ಪೀಪಲ್ ವೇರ್ ವೇಟಿಂಗ್. ಸೊ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕಾಗಿತ್ತು ಎಂಟ್ರೆನ್ಸಲ್ಲಿ ಹೋಗೋದಕ್ಕೆ. ಬಟ್ ಪಾರ್ಕ್ ತುಂಬಾ ದೊಡ್ಡದಿದೆ. ಸೊ ದಿಸ್ ಇಸ್ ಓಕೆ ಅನಿಸುತ್ತೆ. ಸೊ ಯಕ್ಷ ಅಣ್ಣನ ಕೇರ್ ತಗೊಳ್ತಾ ಇದ್ದಾಳೆ. ನೀರು ಕುಡಿ ಅಂತ ಹೇಳ್ತಾ ಇದ್ದಾನೆ ಅವಳಿಗೆ. ಅವನಿಗೆ ನೀರು ಬೇಡ. ಆ್ಯಂಡ್ ಹೀ ಈಸ್ ಮೋರ್ ವರಿಡ್. ನಾವು ಮನೆಗೆ ಹೋಗೋದು ಲೇಟ್ ಆದರೆ ಮೂವಿ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ವೀಕೆಂಡಲ್ಲಿ ನಾವು ಜೊತೆಯಲ್ಲಿ ಮೂವೀಸ್ ನೋಡ್ತೀವಿ. ಆಲ್ರೆಡಿ 7 ಗಂಟೆ ಆಗಿದೆ. ಇಟ್ಸ್ ಅಬೌಟ್ 7 o'clock ಇಲ್ಲಿ. ಆ್ಯಂಡ್ ಈ ನೋಲ್ ಕಾರ್ಡ್ ಅಂತ ಸಿಗುತ್ತೆ. ಇದು ಮೆಟ್ರೋದಲ್ಲೆಲ್ಲ ಯೂಸ್ ಮಾಡ್ತೀವಿ. ಮೆಟ್ರೋದಲ್ಲಿ ನಾವು ಹೋಗುವಾಗ ಅದನ್ನು ಸ್ವೈಪ್ ಮಾಡಬೇಕು. ಸೊ ಅದು ಡಿಡಕ್ಟ್ ಆಗುತ್ತಾ ಹೋಗುತ್ತೆ. ಬಟ್ ಈ ನೋಲ್ ಕಾರ್ಡ್ ನನ್ನ ಹತ್ರ ಇರೋದು ಇಟ್ಸ್ ಬೀನ್ ಕ್ವೈಟ್ ಅ ಟೈಮ್. ಯಾಕೆ ಅಂತ ಹೇಳಿದ್ರೆ ಯಕ್ಷನ್ ಡೆಲಿವರಿ ಆಗೋಕ್ಕಿಂತ ಮುಂಚೆ ನಾನು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿರೋದು. ಸೊ ಆಮೇಲೆ ನನಗೆ ಅಪರ್ಚುನಿಟಿ ಸಿಕ್ಕಿಲ್ಲ. ನಾನು ಆಫೀಸಿಗೆ ಅಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದ್ಸಲ ನಾನು ಮೆಟ್ರೋ ಯೂಸ್ ಮಾಡ್ತಾ ಇದ್ದೆ. ಆವಾಗ ಯೂಸ್ ಮಾಡ್ತಾ ಇದ್ದಿದ್ದು ಕಾರ್ಡು. ಸೊ ಇನ್ನೂ ವ್ಯಾಲಿಡ್ ಇದೆಯಾ ಅಂತಲೂ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲೇ ಹೊಸದು ಕಾರ್ಡ್ ಸಿಕ್ಕಿದ್ರೆ ಪರವಾಗಿಲ್ಲ. ನಾರ್ಮಲಿ ಇದು ಮೆಟ್ರೋ ಸ್ಟೇಷನ್ಸಲ್ಲಿ ಸಿಗುತ್ತೆ. ಸೊ ನಮಗೆ 2 ಮಂತ್ಸ್ ಇತ್ತು ಪಂಚ್ ಆಗದೆ ಇದ್ರೆ ಯಾವ ರೀತಿ ನಾವು ಹೋಗ್ಬೇಕು ಅಂತ ಹೇಳಿ. ಬಟ್ ಲಕ್ಕಿಲಿ ನಾವು ಅವ್ರಿಗೆ ಹೇಳಿದಾಗ ಅವರು ಹೇಳಿದ್ರು ವಿಲ್ ಚೆಕ್ ಅಂತ ಹೇಳಿ. ಅವರು ಇಟ್ಸ್ ಫೈನ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿದ್ರು. ಸೊ ಆಮೇಲೆ ನಮಗೆ ಎಂಟ್ರಿ ಸಿಕ್ತು ಒಳಗಡೆ, ಪಾರ್ಕ್ ಒಳಗೆ. ಆ್ಯಂಡ್ ಇಟ್ಸ್ ಕ್ವೈಟ್ ಅ ಬಿಗ್ ಪಾರ್ಕ್ ಆ್ಯಂಡ್ ಗ್ರೀನರಿ ಎಲ್ಲೆಲ್ಲಿಯೂ ಇತ್ತು. ಸನ್ಸೆಟ್ ಆಗ್ತಾ ಇದೆ. ಆಲ್ಮೋಸ್ಟ್ 7 o'clock ಆಗಿದೆ. ಆ್ಯಂಡ್ ಇದ್ರದ್ದು ಎಂಟ್ರೆನ್ಸ್ ಪಾರ್ಕಿಂಗ್ ಅಲ್ಲಿ ನಾವು ಇವಾಗ ಹೋಗ್ಬೇಕಾಗಿದೆ. ಆ್ಯಂಡ್ ನಾವು ಆ್ಯಕ್ಚುಲಿ ಕೂರ್ಗಲ್ಲಿ ನಾವು ಇರೋದಕ್ಕೆ ನಮಗೆ ಈ ರೀತಿ ಗ್ರೀನರಿ ನಮಗೆ ಕಾಮನ್ ಇದೆ. ಬಟ್ ಇಲ್ಲಿನೂ ಸಹ ನಮಗೆ ಈ ರೀತಿ ಕಂಡಾಗ ನಮಗೆ ಖುಷಿ ಆಗುತ್ತೆ. ವಿ ಡೆಫಿನೆಟ್ಲಿ ಮಿಸ್ ಹೋಮ್. ಬಟ್ ಇನ್ನೊಂದು ಥರದ್ರಲ್ಲಿ ನೋಡಿದರೆ ದಿಸ್ ಇಸ್ ಆಲ್ಸೋ ನೈಸ್. ಬಟ್ ವೆದರ್ ಹೊರಗಡೆ ಇಷ್ಟು ಕೂಲ್ ಆಗಿಲ್ಲ. ನಿಮಗೆ ನೋಡಿದರೆ ಕೂಲಾಗಿ ಕಾಣಿಸ್ಬೋದು. ಈ 7 o'clock ಆದ್ರೂ ತುಂಬಾ ಬಿಸಿ ಇತ್ತು. ಆ್ಯಂಡ್ ದ ವೆದರ್ ಈಸ್ ಕ್ವೈಟ್ ಹಾಟ್ ಆ್ಯಂಡ್ ಹ್ಯೂಮಿಡ್ ಹೊರಗಡೆ.
ಅಂಡ್ ಪಾರ್ಕಿಂಗ್ ನಮಗೆ ಆಲ್ರೆಡಿ ಸಿಕ್ತು, ತುಂಬಾನೇ ಕಾರ್ಸ್ ಇತ್ತು. ಬಟ್ ಪಾರ್ಕ್ ಒಳಗೆ ನಿಮ್ಗೆ ಆ ರೀತಿಯಲ್ಲಿ ನಿಮ್ಗೆ ಪಾಪ್ಯುಲೇಟೆಡ್ ಆಗಿದೆ ಅಂತ ಗೊತ್ತಾಗಲ್ಲ. ಅಂಡ್ ಇವಾಗ ಎಲ್ಲರೂ ಇಳ್ದಿದ್ದಾರೆ. ಅಂಡ್ ಯಕ್ಷನಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅವಳು ಹುಟ್ಟಾದ್ಮೇಲೆ ನಾವು ಈ ರೀತಿ ಪಾರ್ಕಿಗೆಲ್ಲ ಬಂದಿಲ್ಲ. ಮುಂಚೆ ಅವಳು ಹುಟ್ಟೋದಕ್ಕಿಂತ ಮುಂಚೆ ಬಂದಿದ್ವಿ ನಾವು. ಏಕಾಗ್ರನ ತುಂಬಾ ಸಲ ನಾವು ಕರ್ಕೊಂಡ್ ಬರ್ತಾ ಇದ್ವಿ ಪಾರ್ಕ್ ಅಲ್ಲಿ ಆಟ ಆಡೋದಿಕ್ಕೆ. ವೀಕೆಂಡ್ಸ್ ಅಲ್ಲಿ ಒಂದು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ಬರ್ತಾ ಇದ್ವಿ. ಯಕ್ಷನ್ ಡೆಲಿವರಿ ಆದ್ಮೇಲೆ ನಾವು ಬರ್ಲೇ ಇಲ್ಲ. ಅಂಡ್ ಸೊ ಇವಾಗ ಅವಳಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಪಾರ್ಕ್ ನಲ್ಲಿ ಆಲ್ಮೋಸ್ಟ್ ಗ್ರೀನ್ ಪ್ಯಾಚ್ ತುಂಬಾನೇ ಇದೆ ಅಂಡ್ ಮಕ್ಕಳಿಗೆ ತುಂಬಾನೇ ಆಡ್ಬೋದು. ಅಂಡ್ ಇಟ್ ಇಸ್ ಕ್ವೈಟ್ ಸೇಫ್. ಅವ್ರು ಬಿದ್ರೂನು ಅವ್ರಿಗೇನು ಆಗಲ್ಲ. ಯಕ್ಷ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಅವಳಿಗೆ ಏನೋ ಶಿ ವಾಸ್ ಫೀಲಿಂಗ್ ಲೈಕ್ ಏನೋ ಅವಳಿಗೆ ಫ್ರೀಡಮ್ ಸಿಕ್ಕಿರೋ ತರ ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತಾ ಇದ್ಲು ಅವಳು. ಅಂಡ್ ಇಲ್ಲೇ ರೆಸ್ಟೋರೆಂಟ್ಸು ಸಹ ಇದೆ. ಅಂಡ್ ದೇರ್ ಇಸ್ ಅ ಪೂಲ್ ಆಲ್ಸೋ ಇಲ್ಲಿ. ಅಂಡ್ ಪಾರ್ಕ್ ಇದೆ ಮಕ್ಕಳಿಗೆ ಆಡೋದಿಕ್ಕೆ. ಸೊ ದೇ ಕ್ಯಾನ್ ಗೋ ಫಾರ್ ರೈಡ್ಸ್. ಅಲ್ಲಿ ಅವರು ಬೋರ್ಡ್ ಹಾಕಿದ್ರು, ಯೂಸ್ ಯುವರ್ ಮಾಸ್ಕ್ ಮತ್ತೆ ಗ್ಲೌಸ್ ಹಾಕೊಳ್ಳಿ ಅಂತೆಲ್ಲ ಬರ್ದಿದ್ರು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ. ಬಟ್ ಪಾರ್ಕ್ ಅಲ್ಲಿ ಅಷ್ಟೇನು ಕ್ರೌಡ್ ಇರ್ಲಿಲ್ಲ. ಸೊ ಇಟ್ ವಾಸ್ ಓಕೆ. ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಅವರಿಗೆ ಸಹ ನಾವು ಮಾಸ್ಕ್ ನ ಸ್ವಲ್ಪ ಓಪನ್ ಮಾಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್. ಸೊ ಇವಾಗ ಯಕ್ಷನಿಗೆ ರೈಡ್ಸ್ ಗೆ ಕೂರ್ಸೋಣ ಅಂತ ಹೇಳ್ಬಿಟ್ಟು ಕೂರ್ಸಿದ್ರೆ ಶಿ ಇಸ್ ನಾಟ್ ವೆರಿ ಕಂಫರ್ಟೇಬಲ್. ಎಲ್ಲದಕ್ಕೂ ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಏಕಾಗ್ರನಿಗೆ ಅಭ್ಯಾಸ ಇದೆ. ಸೊ ಅವನು ಆಡ್ತಾ ಇದ್ದ. ಸೊ ಅವನು ಇಂಡಿಪೆಂಡೆಂಟ್ಲಿ ಹಿ ಕ್ಯಾನ್ ಹ್ಯಾಂಡಲ್ ಹಿಮ್ಸೆಲ್ಫ್. ಬಟ್ ಯಕ್ಷನಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು. ಆಮೇಲೆ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಅವಳಿಗೆ ಏನೋ ಬೇರೆ ತರ ಅನ್ಸ್ತಾ ಇತ್ತು. ಬೇರೆ ಮಕ್ಕಳನ್ನ ಸಹ ನೋಡ್ತಾ ಇದ್ದಾಳೆ ಅವಳು. ಶಿ ಡಿಡ್ ನಾಟ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ಮಚ್ ಅವಳು ಹುಟ್ಟಾದ್ಮೇಲೆ. ದಟ್ ಇಸ್ ಒನ್ ಥಿಂಗ್ ನಾವು ಯಾವಾಗ್ಲೂ ಮಾತಾಡ್ಕೊಳ್ತೀವಿ ನಾನು ಸೂರಜ್. ಅವಳು ಹುಟ್ಟಾದ್ಮೇಲೆ ಅವಳಿಗೆ ಇದೇ ರೀತಿಯ ಲೈಫ್ ಅವಳು ಕಂಡಿರೋದು ಕೊರೋನಾ ಆಗಿ. ಅವಳು ಆಕ್ಚುಲಿ 1 year ಆಗಿದ ತಕ್ಷಣನೇ 1.5 yearsಗೆನೆ ಈ ರೀತಿ ಆಗಿದ್ದು. 1.5 yearsಗೆ ಸ್ವಲ್ಪ ಮೂವ್ಮೆಂಟ್ ಮತ್ತೆ ಮಾತಾಡೋದು ಎಲ್ಲ ಆಗೋದು, ಮಕ್ಕಳಿಗೆ ಸ್ವಲ್ಪ ಗ್ರಾಸ್ಪಿಂಗ್ ಜಾಸ್ತಿ ಆಗೋದು. ಅಂಡ್ ದಿಸ್ ಇಸ್ ವಾಟ್ ಶಿ ಹ್ಯಾಸ್ ಸೀನ್. ಅಂಡ್ ಅನ್ಫಾರ್ಚುನೇಟ್ಲಿ ನಾವು ಏನು ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಫಾರ್ ದೆಮ್ ಟು ಗೆಟ್ accustomed to this kind of life also. ಆಮೇಲೆ ನೋಡೋಣ, when everything is settled down, then they'll have a normal life. I hope it is soon also. ಯಕ್ಷನಿಗೆ ಒಂದು ರೈಡ್ ಅವಳು ಹೋಗ್ತಾ ಇರ್ಲಿಲ್ಲ. ಶಿ ವಾಸ್ ನಾಟ್ ವಿಲ್ಲಿಂಗ್ ಟು, ಅವಳು ಕ್ವೈಟ್ ಬೀಯಿಂಗ್ ರಿಲಕ್ಟೆಂಟ್, ಯಾವುದಕ್ಕೂ ಹತ್ತಾ ಇರ್ಲಿಲ್ಲ ಅವಳು. ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ಏಲಿಯನ್ ವರ್ಲ್ಡ್ ಗೆ ಬಂದಿರೋ ತರ ಆಡ್ತಾ ಇದ್ಲು. ಬಟ್ ಆನ್ ದ ಅದರ್ ಹ್ಯಾಂಡ್ ಏಕಾಗ್ರ ವಾಸ್ ಫೀಲಿಂಗ್ ವೆರಿ ಲಿಬರೇಟೆಡ್. ಅವನಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಅಂಡ್ ಹಿ ವಾಸ್ ಎಂಜಾಯಿಂಗ್ ಆನ್ ಹಿಸ್ ಓನ್. ಕೆಲವೊಂದು ರೈಡ್ಸ್ ನಿಮ್ಗೆ ಸ್ಟ್ರೆಂತ್ ಬೇಕು. ಸೊ ಅವನಿಗೆ ಟ್ರೈ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಹಿ ವಾಸ್ ಟ್ರೈಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್. ಬಾ 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 1 2 1 2 ನೋಡಿ ಅನ್ನ ಮಾಡು. ಈಗ ಅನ್ನ ಮಾಡು ನೋಡಿ. ಮಂಡೆ ಮಂಡೆ ಅಡಿಗೆ ಮಾಡು. ಅಲ್ತಾ ಅದ್ರಲ್ಲಿ ಅನ್ನ ಮಾಡು. ಮಂಡ್ಯಾ ಬಪ್ಪಿಯಾ. ಸೊ ಏಕಾಗ್ರ ಅವ್ನ ಸ್ವಂತಕ್ಕೇನೆ ಆಡ್ತಾ ಇದ್ದ. ಈ ಡಿಡ್ ನಾಟ್ ನೀಡ್ ಸೋ ಮಚ್ ಆಫ್ ಸೂಪರ್ವಿಷನ್. ಮುಂಚೆ ಆದ್ರೆ ಅವನ್ನೆಲ್ಲ ನೋಡ್ಕೊಳ್ಬೇಕಾಗಿತ್ತು. ಅಂಡ್ ಕೆಲವೊಂದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಯು ನೀಡ್ ಅ ಲಾಟ್ ಆಫ್ ಸ್ಟೆಮಿನಾ ಮತ್ತೆ ಪ್ರಾಕ್ಟೀಸು ಇರಬೇಕು. ಮಕ್ಕಳಿಗೆ ಆಕ್ಚುಲಿ ಆಲ್ಮೋಸ್ಟ್ 6 months ಇಂದ ದೇ ಡೋಂಟ್ ಹ್ಯಾವ್ ಪ್ರಾಕ್ಟೀಸ್ ಆಫ್ ಆಲ್ ದಿಸ್ ನಾವು. ಸೊ ಟ್ರೈ ಮಾಡ್ತಾನೆ ಇದ್ದ. ಬಟ್ ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್. ಸೊ ಇಟ್ಸ್ ಓಕೆ ಅಂಡ್ ಹಿ ಈಸ್ ಓಕೆ ವಿತ್ ದ್ಯಾಟ್. ಮುಂಚೆ ಆದ್ರೆ ಅಳ್ತಾ ಇದ್ದ ಆಗಿಲ್ಲ ಅಂತ ಹೇಳಿದ್ರೆ. ಬಟ್ ನೌ ಹಿ ನೋಸ್ ದ್ಯಾಟ್ ಇಟ್ಸ್ ಓಕೆ ಇಫ್ ಇಟ್ಸ್ ನಾಟ್, ಹಿ ಈಸ್ ನಾಟ್ ಬೀಯಿಂಗ್ ಏಬಲ್ ಟು ಅಚೀವ್ ಎನಿಥಿಂಗ್. ನೆಕ್ಸ್ಟ್ ಟೈಮ್ ಕೀಪ್ ಟ್ರೈಯಿಂಗ್ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವಾಟ್ ಅವನು ಅದೇ ಮಾಡ್ತಾ ಇದ್ದ. ಅಂಡ್ ಯಕ್ಷಾನ ಇವಾಗ ಟ್ರೈ ಮಾಡಿಸ್ತಾ ಇದೀವಿ. पुढचा ऐका 60 बबू बा. Okay, jump carefully, slowly you come down. Slowly, slowly come. Monday
ನಾವು ಬಂದಿದ್ದು ತುಂಬಾನೇ ಲೇಟ್ ಆಗೋಯ್ತು. ಸ್ವಲ್ಪ ಒಂದು 6 o'clockಗೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಮಕ್ಕಳು ಸ್ವಲ್ಪ ಹೊತ್ತು ಜಾಸ್ತಿ ಆಡ್ಬೋದಾಗಿತ್ತು. ಸೊ ಸ್ವಲ್ಪನೇ ಟೈಮ್ ಇರೋದು ಆ್ಯಂಡ್ ಇಟ್ ಇಸ್ ಕ್ವೈಟ್ ಡಾರ್ಕ್ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಏಕಾಗ್ರನಿಗೆ ಯಾವುದು ಸಹ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವನು ಎಲ್ಲಾದ್ರಲ್ಲೂ ಒಂದ್ಸಲ ಟ್ರೈ ಮಾಡ್ತಾ ಇದ್ದ. ಸೊ ಯಾವ್ದಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವ್ನು ರಿಪೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಟ್ರೈ ಮಾಡ್ತಾ ಇದ್ದ. And Iksha, as usual, she was not leaving her dada. ಅಪ್ಪ ಎತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ರು. ಸೊ ಅವರು ಕಂಫರ್ಟೇಬಲ್ ಮಾಡಿಸ್ತಾ ಇದ್ರು ಸೂರಜ್ ಅಲ್ಲಿ ತೋರಿಸ್ಬಿಟ್ಟು, ಚಿಕ್ಕ ಮಕ್ಳು ಯಾರು ಆಡ್ತಾ ಇದ್ದಾರೆ ಅವ್ರ ಜೊತೆ ತೋರಿಸ್ಬಿಟ್ಟು. ಬಟ್ ಯಕ್ಷಾ ವಾಸ್ ಕ್ವೈಟ್ ಸ್ಟಬನ್, ಏನೋ ಗೊತ್ತಿಲ್ಲ, ಅವಳು ಕೆಳಗಡೆ ಇಳಿತಾ ಇರ್ಲಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಏಕಾಗ್ರನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ, ಅವನಾದ್ರೂ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಬಟ್ ಸೂರಜ್ ಇಸ್ ಸ್ಟಿಲ್ ಟ್ರೈಯಿಂಗ್ ಅವಳನ್ನ ಕಂಫರ್ಟೇಬಲ್ ಫೀಲ್ ಮಾಡ್ಸೋದಿಕ್ಕೆ ವಿತ್ ಲೆಸ್ ಹೋಪ್ಸ್, ಬಟ್ ಸ್ಟಿಲ್ ನೋಡೋಣ ಅಂತ ಹೇಳ್ಬಿಟ್ಟು. ಆದ್ರೂ ಅಳ್ತಾ ಇದ್ಲು ಅವಳು. ಸೊ ನಾನು ಫುಲ್ ಟೈಮ್ ಏಕಾಗ್ರನ ಅಟೆಂಡ್ ಮಾಡ್ತಾ ಇದ್ದೆ ಅಂಡ್ ಸೂರಜ್ ವಾಸ್ ಟೇಕಿಂಗ್ ಕೇರ್ ಆಫ್ ಇಕ್ಷಾ. ಸೊ ಏಕಾಗ್ರ ಅವನೇ ಹತ್ತಾ ಇದ್ದ. ಸೊ ಐ ವಾಸ್ ಬ್ಯುಸಿ ವ್ಲಾಗಿಂಗ್. ಆಮೇಲೆ ಅವರು ಹಿ ಜಸ್ಟ್ ಗೇವ್ ಅಪ್, ಸೂರಜ್ ಗೇವ್ ಅಪ್. ಆಮೇಲೆ ಇಕ್ಷನ್ ಜೊತೆ ಕೂತಿದ್ದಾರೆ ಅಂಡ್ ಏಕಾಗ್ರ ಇವಾಗ ಸ್ಲೈಡ್ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ದಾನೆ ಅಂಡ್ ಸ್ವಿಂಗಿಗೆ ಸಹ ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದ. ಹಿ ವಾಂಟೆಡ್ ಟು ಗೋ ಟು ದ ಸ್ವಿಂಗ್. ಆಮೇಲೆ ಅದು ಇನ್ನೂ ವೇಕೆಂಟ್ ಇರಲಿಲ್ಲ. ಸೊ ಸಿ ಸಾಗೆ ಬಂದ್ವಿ ಅಂಡ್ ಹಿ ನೀಡೆಡ್ ಅ ಪಾರ್ಟ್ನರ್. ಆಬ್ವಿಯಸ್ಲಿ ಪಾರ್ಟ್ನರ್ ಅಂತ ಹೇಳಾದ್ಮೇಲೆ ನೋಬಡಿ ಬೆಟರ್ ದೆನ್, ಗೆಸ್ ಹೂ? ಎಸ್, ಇಟ್ಸ್ ಮೀ. I just want to involve in everything that my kids are. ನನಗೆ ಅವ್ರ ಜೊತೆ I want to be a part of their life and journey all the time. ಸೂರಜ್ ಬೈತಾ ಇರ್ತಾರೆ, ನಿನ್ನ ವೆಯ್ಟ್ಗೆ ಈಗ ಅದು ಮುರಿದೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹೂ ಕೇರ್ಸ್. ನನ್ಕಿಂತ ಮುಂಚೆ ಆ್ಯಕ್ಚುಲಿ ದೇರ್ ವಾಸ್ ಅ ಮೇಲ್ ಹೂ ವಾಸ್ ಸಿಟ್ಟಿಂಗ್ ಹಿಯರ್. ಸೊ ಅವ್ರು ನನ್ಕಿಂತ ದಪ್ಪ ಇದ್ರು. ಸೊ ಐ ಥಿಂಕ್ ಇಟ್ ಇಸ್ ಓಕೆ ಅಂತ ಹೇಳ್ಬಿಟ್ಟು. Being childish was also sometimes fun anta ansutte. There's nothing that you get that you are behaving too grown up all the time. Major decisions ಯಾವಾಗಾದ್ರೂ ತಗೊಳ್ಬೇಕು ಅಂತ ಹೇಳಿದ್ರೆ I know how to balance that. But ಮಕ್ಕಳ ಜೊತೆ I prefer being like a kid only and that's how I am. And mostly ನನ್ನ ಪೇರೆಂಟ್ಸ್ ಅಲ್ಲಿ ನನ್ನ ಡ್ಯಾಡಿ ಆಕ್ಚುಲಿ ಹೀಗೆ ಇದ್ದಾರೆ. He is like a child with a child and with an adult he behaves like an adult, which is something that I have taken over from him. And I like it that way. ನನಗೆ ಬೇರೆಯವ್ರು ಏನು ಹೇಳ್ಕೊಳ್ತಾರೆ ಅದೆಲ್ಲ ನನಗೆ ಚಿಂತೆ ಇಲ್ಲ. ಆಸ್ ಫಾರ್ ಆಸ್ ನನ್ನ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅಷ್ಟೇ ಸಾಕು. ಸೊ ನಾವು ಹೀ ಈಸ್ ಪ್ಲೇಯಿಂಗ್ ಇನ್ ದ ಸ್ವಿಂಗ್. ಆಮೇಲೆ ಆ ಹುಡುಗಿ ಆ್ಯಕ್ಚುಲಿ ಅವಳು ಹಾರಿಜಾಂಟಲ್ ಸ್ವಿಂಗ್ ಮಾಡ್ತಾ ಇದ್ದಾಳೆ. ಶಿ ಇಸ್ ನಾಟ್ ವರ್ಟಿಕಲಿ ಸ್ವಿಂಗಿಂಗ್. ಸೊ ಅದು ಇವಾಗ ಆಲ್ಮೋಸ್ಟ್ ಅವನು ಲೈಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ನು ಸೇವ್ ಆಗ್ತಾ ಇದ್ದ. ಅಂಡ್ ದೆನ್ ಐ ಟೋಲ್ಡ್ ಹಿಮ್ ಇಟ್ಸ್ ಐ ಥಿಂಕ್ ಇನಫ್ ಅಂತ ಹೇಳ್ಬಿಟ್ಟು. ಇಟ್ಸ್ ನಾಟ್ ಸೇಫ್. ಅವಳಿಗೆ ಗೈಡ್ ಮಾಡೋದಿಕ್ಕೂ ಯಾರು ಇರಲಿಲ್ಲ ಅಲ್ಲಿ ಹತ್ರದಲ್ಲಿ, ಯಾರು ಅಡಲ್ಟ್ಸ್ ಇರಲಿಲ್ಲ. ದೆನ್ ಐ ಟೋಲ್ಡ್ ಏಕಾಗ್ರ ದಟ್ ದಿಸ್ ಶುಡ್ ಬಿ ಇನಫ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಿ ಪ್ಲೇಡ್ ಫಾರ್ ಅ ಲಾಂಗ್ ಟೈಮ್. ಬಿದ್ದ, which is also okay. Learn from all this. It's okay. ಅದರಲ್ಲಿ ಏನು there is nothing to feel shy or feel ashamed ಅಂತ ಅವನಿಗೆ ಆಲ್ರೆಡಿ ಹೇಳಿದ್ದೀನಿ. ಸೊ that's how I want the kids to be. ಸೊ ಇದರಲ್ಲೇ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಸೊ ನಾವು ಸ್ಲೋಲಿ ಯಕ್ಷಾನಿಗೆ ಸ್ವಲ್ಪ ಶಿ ಸ್ಟಾರ್ಟೆಡ್ ಎಂಜಾಯಿಂಗ್. ಇವಾಗ ಆಲ್ಮೋಸ್ಟ್ ಒಂದು 40 minutes ಆಗಿದೆ and she started enjoying now. Say thumbs up if it's okay. Is it nice? Thumbs up if it's nice. Thumbs up if it's nice. Mom, I'm going to try this one again. ಸೊ ಏಕಾಗ್ರ ಇವಾಗ ನಾನ್ ಸ್ಟಾಪ್ ಆಗಿ ಆಡ್ತಾ ಇದ್ದಾನೆ. ಅವನಿಗೆ ಹಿ ಸ್ಟಾರ್ಟೆಡ್ ಲೈಕಿಂಗ್ ದಿಸ್. ಆಮೇಲೆ ಇದು ತುಂಬಾನೇ ದಿವಸ ಆದ್ಮೇಲೆ ಬಂದಿರೋದಕ್ಕೆ ಅವ್ರಿಗೆ ಏನೋ ಒಂಥರ ಖುಷಿ ಆಗ್ತಾನೂ ಇದೆ, ಎಸ್ಪೆಷಲಿ ಏಕಾಗ್ರನಿಗೆ. ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇತ್ತು, ಅದನ್ನ ಕ್ಲೋಸ್ ಮಾಡಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಿಕ್ಕೆ. ಇಲ್ಲಾಂದ್ರೆ ತುಂಬಾನೇ ಕ್ರೌಡೆಡ್ ಆಗ್ತಾ ಇತ್ತು ಈವ್ನಿಂಗ್ ಟೈಮಲ್ಲಿ. ಸೊ ಇವಾಗ ಅದು ಓಪನ್ ಆಗಿದೆಯಾ ಅಂತ ಗೊತ್ತಿಲ್ಲ. ಬಟ್ ಏಕಾಗ್ರ ನೌ ಹಿ ಇಸ್ ಟ್ರೈಯಿಂಗ್ ಆಲ್ ನ್ಯೂ ಥಿಂಗ್ಸ್ ದಟ್ ಹಿ ಹಸ್ ನಾಟ್ ಡನ್. ಅದನ್ನ ರೈಡ್ಸ್ ಹೋಗ್ತಾ ಇದ್ದಾನೆ. ಹಿ ವಾಂಟ್ಸ್ ಟು ಅಚೀವ್ ಆಲ್ ಆಫ್ ಇಟ್.
ಸೊ ನೋಡಿ ಇವಾಗ ಎಷ್ಟು ಬಿಸಿ ಇದೆ ಅಂತ ಹೇಳಿದ್ರೆ ಇಷ್ಟು ಸ್ವೆಟ್ ಆಗಿದ್ದೀನಿ. ನಾನಿಲ್ಲ ಅಂತ ಹೇಳಿದ್ರು ಜಾಸ್ತಿ ಸ್ವೆಟ್ ಆಗ್ತೀನಿ. ನನ್ನ ಶೂ ಫುಲ್ ಮಣ್ಣಾಗಿದೆ. ಇಟ್ ಇಸ್ ಬೆಟರ್ ಟು ವೇರ್ ಅ ಶೂಸ್ ಅಂತ ಅನಿಸ್ತು ನನಗೆ ಸಾಕ್ಸ್ ಹಾಕಿ. ಸೊ ಕಾಲು ಇಲ್ಲಾಂದರೆ ಮಣ್ಣು ಹೋಗುತ್ತೆ ಒಳಗಡೆ, ಆಮೇಲೆ ಮಕ್ಳಿಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಎಸ್ಪೆಷಲಿ ಏಕಾಗ್ರ ಈ ರೀತಿ ಪಾರ್ಕಲ್ಲಿ ಸ್ಯಾಂಡ್ ಪಾರ್ಕಿಗೆ ಬಂದರೆ ಅವನಿಗೆ ನಾನು ಯಾವಾಗಲೂ ಸಾಕ್ಸ್ ಹಾಕಿರ್ತೀನಿ. ಯಾಕೆಂತ ಹೇಳಿದ್ರೆ ಅವನು ಸ್ವಲ್ಪ ಹೀ ಈಸ್ ಅ ಕ್ಲೆನ್ಲಿನೆಸ್ ಫ್ರೀಕ್. ಅವನಿಗೆ ಈ ಅಭ್ಯಾಸ ಬಿಡಿಸ್ಬೇಕು ಅಂತ ಅನ್ಕೊತಾ ಇರ್ತೀನಿ. ಬಟ್ ಸ್ಟಿಲ್ ದಟ್ಸ್ ಹೌ ಈಸ್. ಮುಂಚೆಯಿಂದನೂ ಅವನಿಗೆ ಸ್ವಲ್ಪ ಕಾಲಿಗೆ ಮಣ್ಣು ಹೋಯ್ತು ಅಂತ ಹೇಳಿದ್ರೆ ಹಿ ವಿಲ್ ನಾಟ್ ಎಂಜಾಯ್ ಎನಿಥಿಂಗ್. ಬಟ್ ಇದನ್ನ ಬಿಡಿಸ್ಬೇಕು ಅಂತ ಅನ್ಸ್ಕೋತೀನಿ ಸ್ವಲ್ಪ. ಲೈಕ್ ನೆಕ್ಸ್ಟ್ ಟೈಮ್ ಬಂದಾಗ ಮೇ ಬಿ ಬೇರ್ ಫೂಟ್ ಅವನ್ನ ಓಡಿಸ್ತೀನಿ ಇಲ್ಲಿ. ಬಟ್ ನೌ ಹಿ ಈಸ್ ಗೋಯಿಂಗ್ ಫಾರ್ ಆಲ್ ದ ಅದರ್ ರೈಡ್ಸ್. ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾನು ವಾಟರ್ ಬಾಟಲ್ ಮತ್ತು ಅದರ್ ಸ್ಟಫ್ಸ್, ಮಕ್ಕಳಿಗೆ ಏನಾದರೂ ಹಸಿವಾದ್ರೆ ಅಂತೇಳಿ ಬಿಸ್ಕೆಟ್ ಅಂತ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಬ್ಯಾಗಲ್ಲಿ. ಈ ಬ್ಯಾಗ್ ಒಂದು ನನ್ನ ಹತ್ರ ಯಾವಾಗಲೂ ಇರುತ್ತೆ. ಇಟ್ಸ್ ಹ್ಯಾಂಡಿ. ಹೊರಗಡೆ ಹೋಗುವಾಗ ಐ ಜಸ್ಟ್ ಅದನ್ನು ಪ್ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ, ಯಾವಾಗಲೂ ರೆಡಿ ಆಗಿರುತ್ತೆ. ಎಕ್ಷನ್ ಪ್ಯಾಂಪರ್ಸಿಂದ ಹಿಡಿದು ಮಕ್ಕಳಿಗೆ ತಿನ್ನೋದಕ್ಕೆ ಬಿಸ್ಕೆಟ್ಸ್ ಮತ್ತು ವಾಟರ್ ಬಾಟಲ್ ಎಲ್ಲ ಪ್ಯಾಕ್ ಆಗಿರುತ್ತೆ. ಆ್ಯಂಡ್ ಆಲ್ ಮೈ ಕಾರ್ಡ್ಸ್ ಆ್ಯಂಡ್ ಎವ್ರಿಥಿಂಗ್ ಸ್ಟಫ್ ವಿಲ್ ಬಿ ಅವೈಲೇಬಲ್ ಹಿಯರ್. ಸೊ ನಾನು ಪ್ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ, ಜಸ್ಟ್ ಈ ಬ್ಯಾಗನ್ನು ತೆಗೆದು ಹಾಕ್ಕೊಂಡ್ರೆ ಆಯಿತು. ರೀಫಿಲ್ ಮಾಡ್ತಾ ಇರಬೇಕು. ಕೆಲವೊಂದ್ಸಲ ಪ್ಯಾಂಪರ್ಸ್ ಎಲ್ಲ ಖಾಲಿಯಾಗಿರುತ್ತೆ, ಒಂದೊಂದ್ಸಲ ಮರ್ತೋಗಿರುತ್ತೆ. ಆ ಥರ ಕೇಸಸ್ಸು ಆಗಿದೆ. ಬಟ್ ಸ್ಟಿಲ್ ಓಕೆ, ಈ ಬ್ಯಾಗ್ ನನಗೆ ತುಂಬಾ ಹ್ಯಾಂಡಿ ಆಗಿದೆ. ಆ್ಯಂಡ್ ದಟ್ ಈಸ್ ದ ಪೂಲ್ ದಟ್ ಐ ವಾಸ್ ಟೆಲ್ಲಿಂಗ್ ಅಬೌಟ್. ಅಲ್ಲಿ ಅರೌಂಡ್ 10 ದಿರಾಮು ಅಡಲ್ಟ್ಸ್ಗೆ ಮತ್ತು ಅಪ್ರಾಕ್ಸಿಮೇಟ್ಲಿ 5 to 6 ದಿರಾಮ್ಸ್ ಮಕ್ಕಳಿಗೆ ಇದೆ. ಸೊ ನೆಕ್ಸ್ಟ್ ಟೈಮ್ ಬರಬೇಕು. ಐ ಆಮ್ ನಾಟ್ ಶ್ಯೂರ್, ಕ್ರೌಡೆಡ್ ಆಗಿರ್ಬೋದು, ಚಾನ್ಸಸ್ ಆರ್ ದೇರ್. ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಮಾಡೋದಕ್ಕೂ ಸಹ ವಿ ಹ್ಯಾಡ್ ಟು ಪೇ. ಬಟ್ ಇವತ್ತು ನಾವು ಪ್ರಿಪೇರ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇಲ್ಲ. ಸೊ ಇವಾಗ ನಾವು ಇನ್ನೊಂದು ಅಲ್ಲಿ ಲಾನ್ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಈವನ್ ಅನಿಮಲ್ಸ್ ಮತ್ತೆ ಒಂದು ಮಿನಿ ಝೂ ತರಾನು ಇದೆ. ಬಟ್ ಇವಾಗ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಎಕ್ಸ್ಪ್ಲೋರ್. ಈ ಜಾಗ ಸೂರಜ್ಗೆ ಅಷ್ಟು ಇಷ್ಟ ಆಗೋಗಿದೆ. ಹಿ ವಾಸ್ ಸೇಯಿಂಗ್ ದಟ್ ಆವಾಗ ಬರ್ತಾ ಇರಬೇಕು, ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಕ್ಷನಿಗೆ ಲೈಟ್ ಬರುವಂಥ ಶೂಸ್ ಹಾಕಿದ್ದೀನಿ, ಇನ್ ಕೇಸ್ ಶಿ ಗೆಟ್ಸ್ ಲಾಸ್ಟ್, ನಮಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಯಕ್ಷಾ ಇಸ್ ಸ್ಲೋಲಿ ಓಪನಿಂಗ್ ಅಪ್. ಅವಳು ಎಂಜಾಯ್ ಮಾಡ್ತಾ ಇದ್ಲು ಅಣ್ಣನ ಜೊತೆ. ದೇ ಆರ್ ರನ್ನಿಂಗ್ ಅರೌಂಡ್ ಎವ್ರಿವೇರ್. ಸೊ ನಾವಿವಾಗ ಒಂದು ಜಾಗ ಹುಡ್ಕೊಂಡು ಕೂತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಮಕ್ಕಳು ಸ್ವಲ್ಪ ಹೊತ್ತು ಅವರು ಸಹ ಫಿಸಿಕಲ್ ಎಕ್ಸಸೈಸ್ ಇರಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದಕ್ಕೆ ಅವರಿಗೆ ಜಾಸ್ತಿ ಮೂವ್ಮೆಂಟ್ಸ್ ಇಲ್ಲ. ಸೊ ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ತಿಂದು ಸುಮ್ಮನೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಮಲ್ಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಬೆಸಿಟಿ ಬರುತ್ತೆ ಜಾಸ್ತಿ. ಅಂಡ್ ಮಕ್ಕಳಲ್ಲಿ ಒಬೆಸಿಟಿ ಬರದೇ ಇರೋ ತರ ನೋಡ್ಕೊಳ್ಬೇಕು. ಅಂಡ್ ಅದಕ್ಕೆ ವಿ ಕಾಂಟ್ ಸ್ಟಾಪ್ ದೆಮ್ ಫ್ರಮ್ ಈಟಿಂಗ್ ಶುಡ್ ಹ್ಯಾಪನ್ ನಾರ್ಮಲಿ. ಬೆಳೆಯೋ ಮಕ್ಕಳು ಊಟ ಮಾಡಲೇಬೇಕು, ತಿನ್ನಲೇಬೇಕು. ಸೊ ತಿನ್ನೋದಕ್ಕೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಅದರ್ವೈಸ್ ವಿ ಕ್ಯಾನ್ ಗಿವ್ ದೆಮ್ ಅದರ್ ಫಿಸಿಕಲ್ ಆಕ್ಟಿವಿಟೀಸ್. ಸೊ ಇವಾಗ ಯಕ್ಷಾ ಶಿ ಇಸ್ ಫೀಲಿಂಗ್ ವೆರಿ ನೈಸ್. ಯಾಕಂದ್ರೆ ಇಲ್ಲಿ ತುಂಬಾನೇ ಜಾಗ ಇದೆ ಓಡೋದಿಕ್ಕೆ. ಅಂಡ್ ಬಿದ್ರೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಆವಾಗಲೇ ಹೇಳ್ದಂಗೆ. ಸೊ ಇಟ್ಸ್ ಸೇಫ್ ಟು ರನ್ ಅರೌಂಡ್ ಅಂತ ಹೇಳ್ಬಿಟ್ಟು. ಸೂರಜ್ ಏನಾದ್ರೂ ರೆಫ್ರೆಶ್ಮೆಂಟ್ಸ್ ತಗೊಂಡ್ ಬರ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪಾರ್ಕ್ ಅಲ್ಲಿ ಇರೋದೆಲ್ಲ ಸ್ಯಾನಿಟೈಸ್ ಆಗಿದೆ. ಸೊ ಇಟ್ಸ್ ಸೇಫ್ ಟು ಕನ್ಸ್ಯೂಮ್. ಸೊ ಏನಾದ್ರೂ ರೆಫ್ರೆಶ್ಮೆಂಟ್ಸ್ ಬೇಕಾ ಅಂತ ಕೇಳ್ತಾ ಇದ್ರು. ಅಂಡ್ ಈ ತರ ಪಾರ್ಕ್ಸ್ಗೆ ಬಂದಾಗ ಇಟ್ಸ್ ಬೆಟರ್ ನೀವು ಜಾಸ್ತಿ ನಿಮ್ಗೆ ಲಿಕ್ವಿಡ್ ಏನಾದ್ರೂ ತಗೊಂಡ್ ಬರ್ಲೇಬೇಕು. ಐದರ್ ಜ್ಯೂಸ್ ಆರ್ ಎನಿಥಿಂಗ್ ಲೈಕ್ ಫ್ರೆಶ್ ಫ್ರೂಟ್ ಜ್ಯೂಸ್ ಆರ್ ವಾಟರ್, ಆ ಥರ ನೀರು ಆ ಥರ ತಗೊಂಡು ಹೋಗಲೇಬೇಕು. ಯಾಕೆಂತ ಹೇಳಿದ್ರೆ ಮಕ್ಕಳು ಓಡಿ ಸುಸ್ತಾದಾಗ ದೇ ಹ್ಯಾವ್ ಟು ಬಿ ಹೈಡ್ರೇಟೆಡ್. ನಾನು ಆ್ಯಕ್ಚುಲಿ 3 ಬಾಟಲ್ ತಗೊಂಡು ಬಂದಿದ್ದೆ. ಅದರಲ್ಲಿ ಆಲ್ಮೋಸ್ಟ್ 2 ಚಿಕ್ಕ ಬಾಟಲ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಇದು ಒಂದು ಬಾಕಿ ಇದೆ. ಸೊ ಇವಾಗ ಯಕ್ಷಾ ಅಲ್ಲಿ ಅಪ್ಪ ಕೂತಿದ್ದಾರೆ. ಅವ್ರು ಕೇಳ್ತಾ ಇದ್ರು ಏನಾದರೂ ತಗೊಂಡು ಬರ್ಬೇಕಾ ಅಂತ ಹೇಳಿ. ನಾನು ಇನ್ನೂ ಏನು ಹೇಳಿಲ್ಲ, ಮಕ್ಕಳ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇಲ್ಲೇ ಇದ್ದೀನಿ. ಸೊ ಇವಾಗ ಅಪ್ಪನ ಹತ್ರ ಓಡ್ತಾ ಇದ್ದಾರೆ. Touch Dada. Go. Say out. Dada out. Bunny out. Mom out. You. ಸೊ ಅಲ್ಲಿ ಮೊಬೈಲ್ ವೆಂಡರ್ ಒಬ್ರು ಇದ್ರು, ಐಸ್ ಕ್ರೀಮ್ ಮಾರ್ತಾ ಇದ್ರು. ಸೊ ಅದನ್ನ ಸೂರಜ್ ಇವಾಗ ಹೋಗಿ ತಗೊಂಡ್ ಬಂದಿದ್ದಾರೆ. ಆಕ್ಚುಲಿ ಪಾರ್ಕ್ಸ್ ಒಳಗೆ ರೆಫ್ರೆಶ್ಮೆಂಟ್ಸ್ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಅದರ ರೇಟ್ಸ್ ಸಹ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಸ್ಟೋರ್. ಸ್ಟೋರ್ ಅಲ್ಲಿ ನಿಮ್ಗೆ 6 ದಿರಾಮ್ಸ್ ಇರುತ್ತೆ, ಅಂದ್ರೆ 6 ದಿರಾಮ್ ಇರುತ್ತೆ. ಆಲ್ಮೋಸ್ಟ್ 120 ರುಪೀಸ್ ಇರುತ್ತೆ. ಬಟ್ ಇಲ್ಲಿ ಅದೇ ಐಸ್ ಕ್ರೀಮ್ ಇಲ್ಲಿ ನಿಮ್ಗೆ ಚಾರ್ಜ್ ಮಾಡಿದ್ದಾರೆ ಆಲ್ಮೋಸ್ಟ್ 200
rupees. ಸೊ ಎಕ್ಸ್ಟ್ರಾ 80 rupees ಇದೆ ಪರ್ ಐಸ್ ಕ್ಯಾಂಡಿಗೆ. ಸೊ ಏನು ಮಾಡೋಕ್ಕಾಗಲ್ಲ. ಒಳಗಡೆ ಬಂದಾದ್ಮೇಲೆ ಇಫ್ ಯು ವಾಂಟ್ ಸಮ್ ರೆಫ್ರೆಶ್ಮೆಂಟ್ಸ್, ಯು ವಾಂಟ್ ಟು ಬೈ, ಇಫ್ ಇಟ್ ಇಸ್ ಫ್ರೀಸ್ ಆಗಿರುತ್ತೆ, ಸೊ ಅದನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪೇ. ಆ್ಯಂಡ್ ಮಕ್ಕಳು ಆಲ್ಮೋಸ್ಟ್ ತುಂಬ ದಿನ ಆದಮೇಲೆ ಮನೇಲಿ ಮಾಡಿರೋದು ಮಾತ್ರ ಐಸ್ ಕ್ಯಾಂಡಿ ತಿಂದಿರೋದು, ಹೊರಗಡೆದು ಟೇಸ್ಟ್ ಬೇರೆ ಥರ ಇರುತ್ತೆ. ಯಕ್ಷಾನಿಗೆ ಶಿ ವಾಸ್ ಸೋ ಎಕ್ಸೈಟೆಡ್. ಆಮೇಲೆ ಮಕ್ಳಿಗೆ ಹೇಳ್ತಾ ಇದ್ವಿ ನಿಮ್ಗೆ ಕೊಡಲ್ಲ, ಕೊರೋನಾ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಅದೇ ಹೇಳ್ತಾ ಇದ್ವಿ, ಹೊರಗಡೆಯಿಂದ ಫುಡ್ ತಗೊಂಡ್ ಬರಲ್ಲ ಅಂತ ಹೇಳಿದ್ರೆ ಕೊರೋನಾ ಬರುತ್ತೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ವಿ. ಸೊ ಇವಾಗ ಅದನ್ನ ಬಿಸಿ ಮಾಡುವಂಥದ್ದಾದ್ರೆ ಇಟ್ಸ್ ಫೈನ್, ಇಟ್ ಇಸ್ ಸೇಫ್ ಟು ಕನ್ಸ್ಯೂಮ್. ಬಟ್ ಐಸ್ ಕ್ರೀಮ್ಸ್ ಎಲ್ಲ ಯು ಕಾನ್ ಅದನ್ನ ಹೀಟ್ ಮಾಡಕ್ ಆಗಲ್ಲ. ಸೊ ಅಂತದನ್ನ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಹೊರಗಡೆಯಿಂದ ತಿನ್ನೋದಿಕ್ಕೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಮಕ್ಕಳು ಆಕ್ಚುಲಿ ತಿಂತಾ ಇದ್ದಾರೆ. ಅಂಡ್ ಮೀ ಅಂಡ್ ಸೂರಜ್ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಆಲ್ಸೋ. ಅಂಡ್ ಮಕ್ಕಳಿಗೆ ಇವಾಗ ಏನ್ ಹೇಳಿದ್ರು ಅವ್ರು ಮಾಡ್ತಾರೆ. ಅವ್ರಿಗೆ ಓಡಿ ಅಂತ ಹೇಳ್ತಾ ಇದ್ವಿ. ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ನಿಮ್ಗೆ ರೆಫ್ರೆಶ್ ಫೀಲ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಬಿಕಾಸ್ ಅವರು ತುಂಬಾನೇ ಸ್ವೆಟ್ ಆಗಿದ್ರು. ಮನೆಗೆ ಹೋಗಾದ್ಮೇಲೆ ಶವರ್ ತೆಗಿಲೇಬೇಕು. ಫುಲ್ ಸ್ವೆಟ್ ಆಗಿದ್ರು, ಬಟ್ಟೆ ಎಲ್ಲ ವೆಟ್ ಆಗಿತ್ತು. ಯಕ್ಷಾ ಒಬ್ರಾದ್ಮೇಲೆ ಒಬ್ರು ಒಂದು ನನ್ನ ಹತ್ರ ಅಥವಾ ಸೂರಜ್ ಹತ್ರ ಕೇಳ್ಕೊಂಡು ತಿಂತಾ ಇದ್ಲು ನಾನ್ ಸ್ಟಾಪ್ ಆಗಿ. ಆಮೇಲೆ ಇವಾಗ ಅದನ್ನ ಥ್ರಾಶ್ ಬಿನ್ನಿಗೆ ಹಾಕೋದಿಕ್ಕೆ ಹೇಳಿದ್ವಿ, ವೇಸ್ಟ್ ಅನ್ನ, ಬಿಕಾಸ್ ಲಿಟರಿಂಗ್ ಇಸ್ ನಾಟ್ ಅಲೌಡ್. ಸೊ ಇವಾಗ ಯಕ್ಷಾ ಶಿ ಈಸ್ ಎಂಜಾಯಿಂಗ್ ದ ಮ್ಯಾಂಗೋ ಫ್ಲೇವರ್ ಅಂಡ್ ರಾಸ್ಬೆರಿ ಫ್ಲೇವರ್ ಎರಡೂನು ಎಂಜಾಯ್ ಮಾಡ್ತಾ ಇದ್ದಾಳೆ. ಅಂಡ್ ಶಿ ಈಸ್ ಗಿವಿಂಗ್ ಹರ್ ಓನ್ ಎಕ್ಸ್ಪ್ರೆಷನ್ಸ್. How's it, Muni? How's it? No time to talk. ತುಂಬಾನೇ ಓಡಾಡಿದ್ದಾರೆ, ತುಂಬಾನೇ ಸುಸ್ತಾಗಿದೆ. ಈಗ ಬ್ಯಾಕ್ ಟು ಬ್ಯಾಕ್ ತಿಂತಾ ಇದ್ದಾಳೆ. ಯಕ್ಷಾ ನನ್ನ ಹತ್ರ ಇಂದಾಗ ತಗೊಂಡು ಆಮೇಲೆ ಅಪ್ಪನ ಹತ್ರ, ಮತ್ತೆ ನನ್ನ ಹತ್ರ ಬರ್ತಾಳೆ. ಸೊ ದಿಸ್ ವೆಂಟ್ ಆನ್ ಫಾರ್ ಅ ಲಾಂಗ್ ಟೈಮ್. ಆಮೇಲೆ ದೇ ವೇರ್ ಎಂಜಾಯಿಂಗ್ ಅ ಲಾಟ್. ಪಾಪ ಮಕ್ಳೂನು ನೋಡಿ ಮಧ್ಯದಲ್ಲೇ ಓಡ್ಕೊಂಡು ಬರ್ತಾ ಇದ್ದಾಳೆ ತಗೊಳೋದಿಕ್ಕೆ. ಫುಲ್ ರನ್ ಕಂಪ್ಲೀಟ್ ಮಾಡು ಬಾ ಅಂತ ಹೇಳಿದ್ರೆ ಅಣ್ಣ ಹೇಳ್ತಾ ಇಲ್ಲ, ಅವಳು ಚೀಟಿಂಗ್ ಮಾಡ್ತಾ ಇದ್ದಾಳೆ, ಆದ್ರೂ ನೀವು ಅವಳು ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ದೆನ್ ವಿ ಹ್ಯಾಡ್ ಟು ಕನ್ವಿನ್ಸ್ ಹಿಮ್ ಸೇಯಿಂಗ್ ಲೈಕ್ ಅವಳು ನಿನ್ಕಿಂತ 5 ವರ್ಷ ಚಿಕ್ಕವಳು, ಸೊ ಯು ಹ್ಯಾವ್ ಟು ಅಡ್ಜಸ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಿ ಅಂಡರ್ಸ್ಟ್ಯಾಂಡ್ಸ್. ಕೆಲವೊಂದ್ಸಲ ಅರ್ಥ ಮಾಡ್ಕೊಳ್ತಾನೆ, ಕೆಲವೊಂದ್ಸಲ ಅವನಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಅವಳಿಗೆ ನಾವು ಅಟೆನ್ಷನ್ ಜಾಸ್ತಿ ಕೊಡ್ತೀವಿ ಅವಳು ಚೀಟಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಬಟ್ ಈಗ ಕೆಲವೊಂದ್ಸಲ ಅವನಿಗೆ ಅರ್ಥ ಆಗುತ್ತೆ ಆ್ಯಂಡ್ ದೇ ಆರ್ ಹ್ಯಾಪಿ. ಇವಾಗ ಅವ್ರಿಗೆ ನಾವು ಪಾಪ್ಸಿಕಲ್ ಸ್ಟಿಕ್ಕನ್ನು ಕೊಟ್ಟಿದ್ವಿ ಆ್ಯಂಡ್ ಲಾಸ್ಟ್ ಬಿಟ್ ಸ್ವಲ್ಪ ಇತ್ತು, ಅದನ್ನು ಎಂಜಾಯ್ ಮಾಡಿದ್ರು. ಸೊ ನಾವು ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ಆ್ಯಂಡ್ ಏಕಾಗ್ರ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ವೀಕು ನಾವು ಬರೋಣ ಅಂತ ಹೇಳ್ಬಿಟ್ಟು. ಪ್ರಾಬಬ್ಲಿ ಸೂರಜ್ ಮತ್ತೆ ಕರ್ಕೊಂಡು ಬರ್ಬೋದು. ಡೇ ಲೈಟ್ ಇದ್ದಾಗ ನಾವು ಒಂದ್ಸಲ ಬರಬೇಕು ಅಂತ ಅನ್ಕೊಂತ ಹೋಗ್ತಾ ಇದೀವಿ. ಅಂಡ್ ಪಾರ್ಕ್ ಇಸ್ ನೈಸ್ ಸ್ಪೇಸ್, ಯಾಕಂತ ಹೇಳಿದ್ರೆ ಜಾಸ್ತಿ ಪಾಪ್ಯುಲೇಟೆಡ್ ಆಗು ಇರಲಿಲ್ಲ. ಆಮೇಲೆ
ಜನನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ರು ಆ್ಯಂಡ್ ಕ್ವೈಟ್ ಸೆನ್ಸಿಬಲ್ ಎವ್ರಿಬಡಿ. ಆ್ಯಂಡ್ ಆಲ್ಸೋ ಮಕ್ಳಿಗೂ ಸ್ಪೇಸ್ ಇತ್ತು, ಓಡಾಡೋದಕ್ಕೆ ಫ್ರೀಡಮ್ ಇತ್ತು. ಅವ್ರನ್ನ ನಾವು ಯಾವಾಗಲೂ ಎತ್ಕೊಂಡಿರಬೇಕು, ಇಲ್ಲ ಅಂತ ಹೇಳಿದರೆ ಮಾಲಲ್ಲೆಲ್ಲ ಅವ್ರು ಹೋಗಿ ಅಲ್ಲಿ ಮುಟ್ತಾರೆ ಇಲ್ಲಿ ಮುಟ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ನಮಗೆ ಆ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಆರ್ ಹೌಸ್ ನಾವು. ಸೊ ಇಲ್ಲಿನೂ ಸಹ ಒಂದು ಮೌಂಟನ್ ಶೇಪಲ್ಲಿ ಒಂದು ಗ್ರಾಸ್ ಬೆಡ್ ಇತ್ತು, ಅದರಲ್ಲಿಯೂ ಸಹ ನೋಡ್ತಾ ಇದ್ವಿ. ಬಟ್ ಇವಾಗ ಲೈಟ್ ಮಾತ್ರ ಇದೆ, ಸೊ ನಮಗೆ ಕಾಣಿಸ್ತಾ ಇತ್ತು. ಬಟ್ ಅದ್ರ ವ್ಯೂ ಅಷ್ಟೇನು ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗಿಲ್ಲ, ಬಿಕಾಸ್ ಇಟ್ ವಾಸ್ ಕ್ವೈಟ್ ಡಾರ್ಕ್. ಇವಾಗ ಯಕ್ಷಾನು ಕಂಫರ್ಟೇಬಲ್ ಆಗಿ ಅವಳು ಸುತ್ತಾಡ್ತಾ ಇದ್ಲು, ಬಟ್ ಇಟ್ ಇಸ್ ಕ್ವೈಟ್ ಲೇಟ್. ಇವಾಗ ಅವಳು ಕಂಫರ್ಟೇಬಲ್ ಆಗಿರೋ ಟೈಮ್. ಬೈ ನಾವು ಇವಾಗ ಹೊರಗಡೆ ಹೊರಟಿದೀವಿ, ಆಲ್ಮೋಸ್ಟ್ ನಾವು ಮನೆಗೆ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಶಿ ಸ್ಟಾರ್ಟೆಡ್ ಓಪನಿಂಗ್ ಅಪ್ ಸ್ಲೋಲಿ. ಇವಾಗ ಮೇ ಬಿ ವಿ ವಿಲ್ ಕಮ್ ಶಾರ್ಟ್ಲಿ ಟು ದಿಸ್ ಪ್ಲೇಸ್, ಬಿಕಾಸ್ ಎಲ್ಲಾನು ಆಕ್ಸೆಸಿಬಲ್ ಆಗಿದೆ ಇಲ್ಲಿ. ಆ್ಯಂಡ್ ಯಕ್ಷಾ ಇವಾಗ ಕ್ಯಾಟ್ ನೋಡಿದಾಳೆ, ಸೊ ಅದ್ರ ಹತ್ರ ಹೋಗಿ ಮಾತಾಡಿಸ್ತಾ ಇದ್ದಾಳೆ. Say hi, Catty. Come here. Come near. ಈ ರೂಮ್ನಲ್ಲಿ See me? No. There water. See the floor. Water. Water. Yeah, there's water in the ground. No, on the ground. ಬಾ ಮಡಿ, ಬಾಯ್ ಮಾಡಿ ಬಾ. Say hi, Catty. Say bye, Catty. ಬಾ. Come, let's go. Hey, Catty. Flying kiss. Flying kiss. Flying kiss. Flying Give a kiss. flying Yes. Mommy, give a flying kiss. Come. Don't touch. Come. Bye. Bye. ಸೈಕಲ್ ಬಂದೌಟು ಮಕ್ಕ. ಸೊ ಎಲ್ಲ ಆಯಿತು. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಏಕಾಗ್ರನಿಗೆ ವಾಂಟೆಡ್ ಟು ಯೂಸ್ ದ ವಾಶ್ರೂಮ್, ಸೊ ಅದಕ್ಕೆ ಸೂರಜ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಾನು ಯಕ್ಷನ ಇವಾಗ ಕಾರ್ ಹತ್ರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಕಮ್. ಅಣ್ಣ ಬರ್ದೆ ಶಿ ಈಸ್ ನಾಟ್ ಹ್ಯಾಪಿ ಟು ಗೋ ಬ್ಯಾಕ್. ಎಲ್ಲರೂ ಒಟ್ಟಿಗೆ ಇರಬೇಕು ಅವಳಿಗೆ. ಸೊ ಅವಳ ಕಣ್ಣೆಲ್ಲ ಅಲ್ಲೇ ಇತ್ತು. ಬಟ್ ಶಿ ಲವ್ ಪಾರ್ಕ್. ಬಟ್ ಪಾರ್ಕ್ ಅಂದರೆ ಏನು ಅಂತ ಹೇಳಿದರೆ ಅವಳಿಗೆ ಐಸ್ ಕ್ರೀಮ್ ಒಂದೇ ಯೋಚನೆ ಇದೆ. ಸೊ ಅವಳು ಅಂತ ಮಾತ್ರ ಮಾಡ್ತಾ ಇದ್ಲು ಬಾಯನ್ನ. Mani, how was the park? Nice? How was it? That was ice cream. Park? Was good? No. Thumbs up? No. Nice? No. Nice? Nice. Say thumbs up if you like it. Come here. Come, let's go. Here's the car. Come. Come here. Anna is coming. Come. Come here. No, car is here. Come here. Muni. Oh, Muni. Look at mom. How was the park? Nice? How was the park? Boom. Nice? Boom. Thumbs up if it's nice. Here. Show to the camera. Look at me. No. Okay, bye. Bye, Muni. Okay, bye. I'm going. Hi. Come here. Come fast. Come here. Vehicle ಬಂದ ನೋಡಲ್ಲಿ. Hold my hand. Come. Baby into. ಬಾ ಇಲ್ಲಿ ಕಾರ್ರ ಕೊಡಿಲ್ಲ ಅಲ್ಲಿ ಚುಡಿ ಬಾ. ಕಾರ್ರ ಕೊಡಿಲ್ಲ ಅಲ್ಲಿ ಚುಡಿ ಬಾ. Banda. ಇಲ್ಲಿ ಕಾರ್ರ ಕೊಡಿಲ್ಲ ಬಾ. ಇಲ್ಲಿ ನೋಡಿಲ್ಲ ದಾಡಂಡ ಕಾರ್ ನೋಡಿಲ್ಲ. Banda. Nendo. Here. Come, let's sit inside the car. Come. Anna will come now. Come. Ita. Come here. Come fast.
We are back. So humid. How was the park? Nice. Munni, did you like? Nice? Nap? Thumbs up if you like it. Yeah, we'll come again. Yes. Do you want to come again, Munni? How was the ice cream? How was the ice cream? Show me. Show me. How was the ice cream? The camera is up for ice cream. ಸೊ ಹೋಗ್ತಾ ಹೋಗ್ತಾ ಡಿಸೈಡ್ ಮಾಡಿದ್ವಿ ನಾವು ಮತ್ತೆ ಈ ಪಾರ್ಕಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು. ಏಕಾಗ್ರ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಬರೋದಿಕ್ಕೆ ಬೇಡ ಅಂತ ಹೇಳ್ತಾ ಇದ್ದ, ಬಟ್ ಅವನಿಗೂ ತುಂಬಾನೇ ಇಷ್ಟ ಆಯ್ತು. ಸೊ ದಿಸ್ ಪ್ಲೇಸ್ ಡೆಫಿನೆಟ್ಲಿ ಸೂರಜ್ಗೂ ಇಷ್ಟ ಆಗಿರುತ್ತೆ, ಬಿಕಾಸ್ ಅವರಿಗೆ ಜಾಸ್ತಿ ಕ್ರೌಡ್ ಇರೋ ಜಾಗ ಜಾಸ್ತಿ ಇಷ್ಟ ಇರಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಲೈಟ್ಸ್ ಅನ್ನ ಎಂಜಾಯ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಸೊ ದಿಸ್ ಎಂಡ್ಸ್ ಮೈ ವ್ಲಾಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, and thank you so much for watching. See you in my next vlog. Bye bye.